ಸಂಚಿಕೆಯ ಶುರುವಿನಲ್ಲಿ ಎಣ್ಣೆ ಚೆಲ್ಲಿರೋದನ್ನ ನೋಡದೇ ಇರೋಂಥ ಶಾಂತಿ ಕಾಲ್ಜಾರಿ ಬೀಳ್ತಾ ಇರ್ತಾಳೆ. ಅವಳನ್ನ ಹಿಡ್ಕೊಂಡೋದಂತ ಮೀನಾನು ಸಹ ಅವಳ ಜೊತೆ ಬೀಳ್ತಾಳೆ. ಆಗ ಶಾಂತಿ ಜೋರಾಗಿ ಚೀರ್ತಾ, ಅಮ್ಮ ನನ್ನ ಸೊಂಟ ಯಾರಾದ್ರೂ ಬಂದ್ರು ಅಂತ ಹೇಳಿದಾಗ ಅಲ್ಲಿಗೆ ಮನೆಯವರೆಲ್ಲರೂ ಸೇರ್ತಾರೆ. ಆಗ ರೋಹಿಣಿ ಯಾಕತ್ತೆ ಏನಾಯ್ತು ಅಂತ ಕೇಳಿದಾಗ, ಈ ಹೂ ಕೊಟ್ಟೋಳಿದಾಳಲ್ಲ ಇವಳಿಗೆ ಯಾವಾಗ್ಲೂ ನಾನು ಬೈತಿರ್ತಾನ, ಅದಕ್ಕೋಸ್ಕರ ನನ್ನ ಪರ್ಮನೆಂಟ್ ಆಗಿ ಸಾಯಿಸ್ಬೇಕು ಅಂತ ಹೇಳಿ ಪ್ಲಾನ್ ಮಾಡಿದಾಳೆ. ನೋಡಲ್ಲಿ ಹಾಲಲ್ಲಿ ಎಣ್ಣೆ ಅಂತ ತೋರಿಸಿದಾಗ ಅಲ್ಲೇ ನಿಂತಿರುವ ಸೂರ್ಯ, ಹೌದು ನೀನ್ ದೊಡ್ಡ ಎಲಿಜಬೆತ್ ರಾಣಿ, ನಿನ್ನ ಸಾಯಿಸೋಕೆ ಪ್ಲಾನ್ ಮಾಡ್ತಾರೆ ಅಂತ ಹೇಳಿ ಮಾತಾಡ್ತಿರ್ತಾನೆ. ಆಗ ಶ್ರುತಿ, ಹೌದು ಅತ್ತೆ, ಇದರಲ್ಲಿ ಮೀನಾ ಅವ್ರ ತಪ್ಪೇನು ಇಲ್ಲ, ಯಾಕತ್ತೆ ನೀವೇ ಯಾವಾಗ್ಲೂ ಮೀನಾ ಅವ್ರದೇ ತಪ್ಪು ಅನ್ನೋ ರೀತಿ ಬೈತಿರ್ತೀರಾ ಅಂತ ಹೇಳಿದಾಗ ಸೂರ್ಯ, ಮೀನನ್ನ ಬಯೋಕೆ ಒಂದು ಕಾರಣ ಬೇಕು ಅಷ್ಟೇ ಅಂತ ಹೇಳ್ತಾ ಇರ್ತಾನೆ. ಆಗ ಶ್ರುತಿ, ನೋಡೈತೆ ಇದರಲ್ಲಿ ಮೀನಾ ಅವ್ರ ತಪ್ಪೇನು ಇಲ್ಲ, ಅವ್ರು ಎಣ್ಣೆ ಒಯ್ತಿರುವಾಗ ನಾನೇ ನೋಡ್ದೆ ಗುದ್ಬಿಟ್ಟೆ, ಎಣ್ಣೆ ಚೆಲ್ಲೋಯ್ತು ಅಂತ ಹೇಳ್ತಿರುವಾಗ ಅಲ್ಲೇ ನಿಂತಿರೋ ರೋಹಿಣಿ, ನೀವು ಗುದ್ದಿದ್ದು ಆಕಸ್ಮಿಕ ಶ್ರುತಿ, ಆದ್ರೆ ಬಿದ್ದಿರೋ ಎಣ್ಣೆನ ಒರೆಸ್ತಿರೋದು ಮೀನಾ ಅವ್ರ ತಪ್ಪು, ಅತ್ತೆ ಬೀಳ್ಬೇಕು ಅಂತಾನೆ ಅವ್ರ ಪ್ಲಾನ್ ಆಗಿತ್ತು ಅಂತ ಹೇಳ್ತಿರುವಾಗ, ಯಾಕೆ ರೋಹಿಣಿ ಈ ರೀತಿ ಮಾತಾಡ್ತಿದ್ರ, ಚೆಲ್ಲಿರೋ ಎಣ್ಣೆನ ಒರೆಸ್ಬೇಕು ಅಂತ ಒಳಗಿಂದ ಬಟ್ಟೆ ತರಕ್ ಹೋಗಿದ್ದೆ ಅಂತ ಮೀನಾ ಹೇಳ್ತಿರ್ತಾಳೆ. ಆಗ ಶಾಂತಿ, ಹೌದು ಕಣೆ, ನೀ ಹೂ ಕೊಟ್ಟೋದ್ರ ಜೊತೆಗೆ ಕತೆನೂ ಚೆನ್ನಾಗಿ ಕಟ್ತೀಯ ಅಂತ ಹೇಳಿ ಮೀನಾಗೆ ಬೈತಿರ್ತಾಳೆ. ಆಗ ಮನೋಜ, ಹೌದಮ್ಮ ಇದು ಅಟೆಂಪ್ಟ್ ಟು ಮರ್ಡರ್ ಕೇಸೇ ಅಂತ ಹೇಳಿ ಮಾತಾಡ್ತಿರುವಾಗ ಅಲ್ಲೇ ನಿಂತಿರೋ ಸೂರ್ಯ, ಪೆಂಗ್ ಮುಂಡೆದೆ ಸಕ್ಕರೆ ಬಿದ್ದು ಒದ್ದಾಡ್ತಿರ್ತಾರೆ, ಎಬ್ಸೋದ್ ಬಿಟ್ಟು ಸೆಕ್ಷನ್ ಬಗ್ಗೆ ಮಾತಾಡ್ತೀಯ ಅಂತ ಬೈತಾ ಇರ್ತಾನೆ. ಆಗ ರವಿನೂ ಸಹ, ಹೌದು ಕಣೋ ಅಮ್ಮ ನೋಡ್ದೇನೆ ಬಿದ್ದ್ಬಿಟ್ಟಿದ್ದಾರೆ, ಇದರಲ್ಲಿ ಯಾರು ತಪ್ಪು ಇಲ್ಲ, ಅದೇನೋ ದೊಡ್ಡ ಇಂಟರ್ನ್ಯಾಷನಲ್ ಕ್ರೈಮ್ ಅನ್ನೋ ರೀತಿ ಮಾತಾಡ್ತಿದ್ಯಲ್ಲ ಅಂತ ಹೇಳ್ತಿರುವಾಗ, ಇರಮ್ಮ ನಾನು ಎಬ್ಬಿಸ್ತೀನಿ ಅಂತ ಹೇಳ್ತಾ ಮನೋಜ ಹತ್ರ ಬಂದು ಸಕ್ಕರೆನ ಎಬ್ಸೋಕಂತ ಹೋಗ್ತಾನೆ. ಆದ್ರೆ ಮನೋಜನ್ಗೆ ಆಗದೆ ಮನೋಜನು ಸಹ ಬಿದ್ದ್ಬಿಡ್ತಾನೆ. ಆಗ ಶಾಂತಿ ಮನೋಜನ್ ಮೇಲೆ ಕಾಲ್ ಹಾಕ್ತಾಳೆ. ಆಗ ಮನೋಜ ಕೆಮ್ತಾ ಉಸಿರೋಡಕ್ಕಾಗದೆ ಒದ್ದಾಡ್ತಾ ಇರ್ತಾನೆ. ಶಾಂತಿ, ಯಾಕೋ ಕೆಮ್ತಾ ಇದೆಯಾ, ಏನಾಯ್ತು ಅಂತ ಕೇಳ್ತಿರುವಾಗ, ಏನಮ್ಮ ನಿನ್ ಕಾಲು ಹಂಪೆ ತೀರ್ತರ ಇದೆ, ಎತ್ತಮ್ಮ ಅಂತ ಹೇಳಿದಾಗ, ಆಗ್ತಿಲ್ಲ ಕಣೋ ರವಿ ಸಹಾಯ ಮಾಡಿ ಬಂದ್ರು ಅಂತ ಹೇಳಿ ಶಾಂತಿ ಕೂಗ್ದಾಗ ರವಿ ಶ್ರುತಿ ಎಲ್ರು ಶಾಂತಿ ಕಾಲ್ನ ಎತ್ತಾರೆ. ಆದ್ರೆ ರೋಹಿಣಿ ಮಾತ್ರ ಮನೋಜನ ಎಬ್ಬಿಸ್ತಾ ಇರ್ತಾಳೆ. ಆಗ ಶಾಂತಿ, ನೋಡು ಇಲ್ಲಿ ಅತ್ತೆ ಬಿದ್ದು ಒದ್ದಾಡ್ತಿದ್ದೇನೆ, ಗಂಡನ ಹೇಗೆ ಸೇಫ್ ಮಾಡ್ತಿದ್ದಾಳೆ ಅಂತ ಹೇಳಿ ರೋಹಿಣಿಗೆ ಬೈತಾ ಇರ್ತಾಳೆ. ಆಗ ಶಾಂತಿನ ಎಬ್ಬಿಸಿದಂತಹ ಮನೆಯವರೆಲ್ಲರೂ ಶಾಂತಿನ ಕರ್ಕೊಂಡು ಈ ಕಡೆ ಹೋಗ್ತಾರೆ. ಈ ಕಡೆ ಶಾಂತಿ ನೋವಿಂದ ಒದ್ದಾಡ್ತಾ ಇರ್ತಾಳೆ. ಆಗ ರೋಹಿಣಿ ಶಾಂತಿ ಕಾಲ್ಗೆ ಸ್ಪ್ರೇ ಹೊಡಿತಾ ಇರ್ತಾಳೆ. ಶಾಂತಿ, ನೋಡಮ್ಮ ನನ್ನ ಕಾಲ್ಗೆ ಎಂತ ಕಾಲ್ ಬಂತು, ಆ ಹೂ ಕೊಟ್ಟೋಳು ಬೇಕು ಅಂತ ನಾನು ಸಾಯಿಸ್ಬೇಕು ಅಂತಾನೆ ಪ್ಲಾನ್ ಮಾಡ್ತಾ ಇದ್ದಾಳೆ, ಅಯ್ಯೋ ಮನೋಜ ಅಂತ ಹೇಳ್ತಿರುವಾಗ, ಏನಮ್ಮ ಮನೋಜ ಮನೋಜ ನೋಡ್ದ ನೀ ಬಿದ್ದಾಗ ಎಲ್ರು ಇದ್ರು ಹೀಗೆ ಹೆಂಗೆ ಬಿಸಾಕ್ ಹೋಗಿದ್ದಾರೆ, ಕೊನೆಯವರೆಗೂ ನಿನ್ ಜೊತೆ ಇರೋದು ನಾನು ರೋಹಿಣಿ ಮಾತ್ರ, ನೀನ್ ಏನೇ ಮಾಡಿದ್ರು ನಮ್ಗೊಂದು ಪಾಲು ಎಕ್ಸ್ಟ್ರಾ ಮಾಡ್ಬೇಕು ಅಂತ ಮನೋಜ ಮಾತಾಡ್ತಿರುವಾಗ, ಏನೋ ನೀನು ಇಲ್ಲಿ ನನ್ನ ಜೀವ ಹೋಗ್ತಾ ಇದೆ, ಅವ್ನಿಗೆ ಪಾಲಂತೆ ಪಾಲು ಅಂತ ಹೇಳಿ ಮನೋಜನ ಬೈತಾ ಇರ್ತಾಳೆ ಶಾಂತಿ. ಆಗ ಶಾಂತಿ, ಹೌದು ಈ ಹೂ ಕಟ್ಟೋಳು ಬೇಕು ಅಂತಾನೆ ಪ್ಲಾನ್ ಮಾಡಿ ನನ್ನ ಜೀವ ತೆಗಿಬೇಕು ಅಂತಾನೆ ಈ ರೀತಿ ಮಾಡಿದಾಳೆ ಅಂತ ಮಾತಾಡ್ತಿರುವಾಗ ಅಲ್ಲಿಗೆ ಶ್ರುತಿ ಬಂದು ಕೋಪದಿಂದ, ಏನತ್ತೆ ನೀವು ಅಂತ ಜೋರಾಗಿ ಚೀರ್ತಾ, ಯಾಕೆ ಯಾವಾಗ್ಲೂ ಮೀನಾ ಅವ್ರನ್ನೇ ಬೈತಾ ಇರ್ತೀರಾ, ನಿಮ್ಗೆ ಮೀನಾ ಅವ್ರ ಜಪ ಬಿಟ್ರೆ ಬೇರೆ ಏನೋ ಅನ್ಸಲ್ಲ, ನಾನು ಹೇಳ್ದೆ ತಾನೇ ನಂದೇ ತಪ್ಪು ಅಂತ, ಯಾಕೆ ಈ ರೀತಿ ಮಾತಾಡ್ತಿದ್ದೀರಾ ಅಂತ ಹೇಳಿ ಬೈತಿರುವಾಗ, ಯಾಕೆ ವಾಯ್ಸ್ ರೈಸ್ ಮಾಡ್ತಿದ್ಯಲ್ಲ ನನ್ ಮುಂದೆ ಅಂತ ಹೇಳಿ ಶಾಂತಿ ಕೇಳಿದಾಗ, ಹೌದು ನಿಮ್ ಮುಂದೆನೆ ನಮಗೂ ಗಂಟ್ಲಿದೆ, ನಮಗೂ ಮಾತಾಡಕ್ ಬರುತ್ತೆ, ನಾನು ಹೇಳ್ತಿಲ್ವಾ ನಿಮ್ಗೆ ಕೇಳಿಸ್ತಿಲ್ವಾ, ತಪ್ಪು ನಂದು ಮೀನಾ ಅವ್ರದಲ್ವಾ ಅಂತ ಹೇಳಿದಾಗ ಅಲ್ಲೇ ನಿಂತಿರೋ ಮನೋಜ, ನೋಡ್ ಶ್ರುತಿ ಅಮ್ಮನ ಹತ್ರ ಈ ರೀತಿ ಮಾತಾಡೋದು ತಪ್ಪು ಅಂತ ಹೇಳಿದಾಗ, ಸುಮ್ನಿರಿ, ಕಂಡಿದ್ದೀನಿ ನಿಮ್ಗೊಬ್ಬನೇ ಅಮ್ಮ ಇರೋದು, ಎಲ್ರಿಗೂ ಅಮ್ಮ ಇರ್ತಾರೆ, ಮೊದಲು ನಿಮ್ಮ ಅಮ್ಮನಿಗೆ ಬುದ್ಧಿ ಹೇಳೋದು ಕಲೀರಿ, ಇದೇ ರೀತಿ ಮಾಡ್ತಾ ಹೋದ್ರೆ ಹುಚ್ಚುಡಿತ್ತೆ, ಹುಚ್ಚು ಗಾನ್ ಕೇಸ್ ಅಂತ ಹೇಳ್ತಿರುವಾಗ ಶಾಂತಿ ಮತ್ತೆ ಶ್ರುತಿಗೆ ಜೋರ್ ಮಾಡ್ತಾಳೆ. ಆಗ ಶ್ರುತಿ ಥೂ ಅಂತ ಹೇಳಿ ಶಾಂತಿಗೆ ಬೈತಾ ಅಲ್ಲಿಂದ ಹೊರಡ್ತಾಳೆ. ಆಗ ರೋಹಿಣಿ, ನೋಡಿಯತ್ತೆ ಬೇಕು ಬೇಕು ಅಂತಾನೆ ಇದೆಲ್ಲ ಮೀನಾ ಅವರೇ ಮಾಡಿಸ್ತಾ ಇರೋದು, ಶ್ರುತಿ ಅವ್ರನ್ನ ನಿಮ್ಮ ಮೇಲೆ ಎತ್ತಿ ಕಟ್ತಾ ಇದ್ದಾರೆ, ನೀವು ಮೀನಾ ಅವ್ರನ್ನ ಅಯ್ಯೋ ಪಾಪ ಅಂತ ಯಾವತ್ತೂ ಅನ್ಬೇಡಿ, ಅವ್ರ ಹತ್ರ ಯಾವಾಗ್ಲೂ ಸ್ಟ್ರಿಕ್ಟ್ ಆಗಿರಿ ಅಂತ ಸವಾಸ್ ದೋಷದಿಂದ ಶ್ರುತಿ ಈ ರೀತಿ ಆಡ್ತಾ ಇದ್ದಾರೆ ಅಂತ ಹೇಳಿ ರೋಹಿಣಿ ಶಾಂತಿ ಕಿವಿಗೆ ಚುಚ್ತಾ ಇರ್ತಾಳೆ. ಅಡುಗೆ ಮನೆಗೆ ಬಂದ ಮೀನಾ ತನಗೆ ಗೊತ್ತಿರೋರಿಗೆ ಫೋನ್ ಮಾಡಿ ಉಳುಕಿಗೆ ಏನ್ ಮಾಡ್ಬೇಕು ಅಂತ ಹೇಳಿ ಕೇಳಿ ತಿಳ್ಕೊಂಡು ಉಪ್ಪಿನ ಶಾಖನ ರೆಡಿ ಮಾಡ್ತಾ ಇರ್ತಾಳೆ. ಆಗ ಅಲ್ಲಿಗೆ ಬಂದ ಸೂರ್ಯ, ಏನೇ ಮಾಡ್ತಿದ್ಯಾ ಅಂತ ಹೇಳಿದೆ ಇದ್ದಾಗ, ಅತ್ತೆ ಕಾಲು ನೋವಾಗಿದೆ ಎಲ್ಲ ಅದಕ್ಕೋಸ್ಕರ ಉಪ್ಪಿನ ಶಾಖ ಕೊಡಬೇಕು ಅಂತ ಹೇಳಿ ಉಪ್ಪು ಕಾಯಿಸಿ ಬಟ್ಟೆಲಿ ಕಟ್ತಿದ್ದೀನಿ ಅಂತ ಹೇಳಿದಾಗ, ಏನೇ ಉಪ್ಪು ಸಾರು ಮುದ್ದೆ ಮಾಡಿ ಊಟಕ್ಕೆ ಕರಿಯೋದು ಬಿಟ್ಟು ಉಪ್ಪಿನ ಶಾಖ ಕೊಡ್ತಿದ್ಯಲ್ಲ, ನೀನು ಶಾಖ ಕೊಡೋಕೋದ್ರೆ ಅವ್ರು ತಗೋತಾರಾ, ನಿನ್ನ ಬೈದ್ ಕಳಿಸ್ತಾರೆ ನೋಡ್ತಿರೋ ಅಂತ ಹೇಳಿ ಶಾಂತಿ ಮಾತಾಡಿದ ಹಾಗೆ ಮಿಮಿಕ್ರಿ ಮಾಡ್ತಾ ಇರ್ತಾನೆ ಸೂರ್ಯ. ಆಗ ಮೀನಾ, ರೀ ಆಗೇನು ಆಗಲ್ಲ, ಇವೆಲ್ಲ ಅತ್ತೆ ಬೈಗಳನ್ನೇ ಅಲ್ಲ, ನೀವೇ ನಿಮ್ಮ ಮನಸ್ಸಲ್ಲಿರೋ ಬೈಗಳನ್ನ ಈ ರೀತಿ ಮಾತಾಡಿ ತೀರ್ಸ್ಕೊಂತಿದ್ದೀರಾ, ನಿಮ್ಗೆ ಇದಕ್ಕೊಂದು ಕಾರಣ ಬೇಕಿತ್ತು ಅಂತ ಸೂರ್ಯನ ಬೈದಾಗ, ಹಾಗಿದ್ರೆ ನಿನಗೆ ನಂಬಿಕೆ ಇಲ್ವಲ್ಲ, ಹೋಗಿ ಶಾಖ ಕೊಡು ಹೋಗು, ನಿನ್ಗೆ ಗೊತ್ತಾಗುತ್ತೆ ಅಂತ ಹೇಳಿದಾಗ, ಆಯ್ತು ಬಿಡಿ ಅಂತ ಹೇಳ್ತಾ ಮೀನಾ ಉಪ್ಪಿನ ಶಾಖದ ಬಟ್ಟೆನ ತಗೊಂಡು ಅಲ್ಲಿಂದ ಶಾಂತಿ ರೂಮ್ಗೆ ಬರ್ತಾಳೆ. ಆಗ ಶಾಂತಿ, ಯಾಕೆ ಇಲ್ಲಿಗ್ಯಾಕೆ ಬಂದೆ, ಮತ್ತೇನು ಬೇಕೆ ನಿನಗೆ ಅಂತ ಹೇಳಿದಾಗ, ಏನೂ ಇಲ್ಲ ಅತ್ತೆ, ನಿಮ್ಮ ಕಾಲು ನೋವಾಗಿತ್ತಲ್ಲ ಅದಕ್ಕೋಸ್ಕರ ಉಪ್ಪು ಕಾಯಿಸ್ಕೊಂಡ್ ಬಂದಿದ್ದೀನಿ ಶಾಖ ಕೊಡೋಕ್ಕೆ ಅಂತ ಹೇಳಿದಾಗ, ನೀನು ಶಾಖ ಕೊಡೋದು ಬೇಡಮ್ಮ, ಏನೂ ಬೇಕಾಗಿಲ್ಲ, ಎಡಗೈಯಲ್ಲಿ ಮಗುನ ಚೂಟಿ ಬಲಗೈಯಲ್ಲಿ ತೊಟ್ಲ ತೂಗೋದು ಅಲ್ಲ, ಬೀಳ್ಸೋ ಥರ ಶಾಪ ಹಾಕೋದು ನೀನೇ, ಶಾಖ ಕೊಡೋದು ನೀನೇನಾ ಅಂತ ಹೇಳಿ
ಮೀನಾಗೆ ಬೈತಿರುವಾಗ, ನೋಡಿ ಅತ್ತೆ ನಾನು ಬೇಕು ಅಂತ ಮಾಡಿಲ್ಲ, ಇಲ್ಲಿ ಕಾಯಿಸಿ ಉಪ್ಪಿನ ಜಾಕದ್ದು ಬಟ್ಟೆನ ಇಟ್ಟಿದ್ದೀನಿ, ಬೇಕು ಅಂದ್ರೆ ಕಾಯಿಸ್ಕೊಳ್ಳಿ, ಬೇಡ ಅಂದ್ರೆ ಬಿಟ್ಬಿಡಿ, ಇಲ್ಲೇ ಇಟ್ಟಿರ್ತೀನಿ ಅಂತ ಹೇಳ್ತಾ ಮೀನಾ ಅಲ್ಲಿಂದ ಹೊಡ್ತಾಳೆ. ಆಗ ಶಾಂತಿ ಆ ಬಟ್ಟೆನ ತಗೊಂಡು ಕಾಲ್ಗೆ ಶಾಖ ಕೊಟ್ಕೋತಾ ಇರ್ತಾಳೆ. ಹಿತವಾಗಿದೆ, ಅಯ್ಯೋ ಬಿಸಿ ಕಮ್ಮಿ ಆಗಿದೆ ಅಲ್ಲ, ಇವಳಿಗೆ ಹೇಳಿದ್ರೆ ಮತ್ತೆ ತಲೆ ಮೇಲೆ ತೆಂಗಿನ ಮರ ಇಟ್ಟೋಳ್ ತರ ಆಡ್ತಾಳೆ, ನಾನೇ ಹೋಗಿ ಬಿಸಿ ಮಾಡ್ಕೋತೀನಿ ಅಂತ ಹೇಳಿ ಅಡುಗೆ ಮನೆಗೆ ಬರ್ತಾಳೆ. ಆಗ ಅಲ್ಲಿ ಮೀನಾ ಶಾಂತಿಗೆ ಕಟ್ ಹಾಕ್ಬೇಕು ಅಂತ ಹೇಳಿ ರಂಗೋಲಿ ಪುಡಿ ಅಕ್ಕಿ ಹಿಟ್ಟು ಹುಡುಕ್ತಾ ಇರ್ತಾಳೆ. ಆಗ ಶಾಂತಿ, ಯಾಕೆ ನೀನು ಇಲ್ಲ ಆಡಿರೋ ಮಂಗನಾಟನೇ ಸಾಕು, ಮತ್ತೇನೆ ಮಾಡ್ತಾ ಇದೀಯಾ, ಮೇಲತ್ತಿ ಅಂತ ಹೇಳಿ ಮೀನಾಗೆ ಬೈತ. ಇಲ್ಲ ಅತ್ತೆ, ನಿಮ್ ಕಾಲ್ಗೆ ಪಟ್ ಹಾಕ್ಬೇಕಲ್ಲ, ಅದಕ್ಕೋಸ್ಕರ ನುಚ್ಚು ಹುಡುಕ್ತಾ ಇದ್ದೆ, ಇಲ್ಲೇ ಇಟ್ಟಿದ್ದೀನಿ, ಸಿಗ್ತಾ ಇಲ್ಲ ಅಂತ ಹೇಳಿದಾಗ ಮೀನಾ ಇಟ್ಕೊಂಡಿರೋ ಚೇರ್ನ ಈ ಕಡೆ ಸರಿಸ್ತಾ ಶಾಂತಿ ಮುಂದ್ಗಡೆ ಬಂದು ಉಪ್ಪು ಕಾಯಿಸ್ಕೊಂಡ್ಕೋಸ್ಕರ ಬಾಳೆ ಹುಡುಕ್ತಾ ಇರ್ತಾಳೆ. ಆಗ ಮೀನಾ, ಅಯ್ಯೋ ಚೇರ್ ಎಲ್ಲೋಯ್ತು, ಇಲ್ಲೇ ಇತ್ತಲ್ಲ ಅಂತ ಹೇಳಿ ಕಾಲ್ ಜಾರಿ ಬೀಳ್ತಾ ಇರುವಾಗ ಸೂರ್ಯ ಅವಳನ್ನ ಬಂದು ಹಿಡ್ಕೊಂತಾನೆ. ಆಗ ಶಾಂತಿ ಅವರಿಬ್ಬರನ್ನ ನೋಡ್ತಾ ಇರ್ತಾಳೆ. ಆಗ ಸಡನ್ ಆಗಿ ಮೇಲಿರುವಂತ ರಂಗೋಲಿ ಹಿಟ್ಟು ಹಾಗೂ ಕೆಮ್ಮಣ್ಣು ಶಾಂತಿ ತಲೆ ಮೇಲೆ ಬೀಳುತ್ತೆ. ಅದನ್ನ ನೋಡಿದಂತ ಸೂರ್ಯ ಮೀನಾ ಇಬ್ರು ನಗ್ತಾ ಇರ್ತಾರೆ. ಆಗ ಶಾಂತಿ ತನ್ನ ತಲೆ ಕೊಡುತ್ತಾ ಅವ್ರನ್ನೇ ನೋಡ್ತಾ ನಿಂತಿರ್ತಾಳೆ. ಆಗ ಸೂರ್ಯ, ಏನೇ ಮೀನಾ ಇದು, ನಾನು ಬೇರೆ ಬೇರೆ ದೇವ್ರನ್ನೆಲ್ಲ ನೋಡಿದ್ದೀನಿ, ಇದೇನ್ ಸಕ್ಕರೆ ರಂಗೋಲಿ ಅಮ್ಮ ಆಗ್ಬಿಟ್ಟಿದ್ದಾಳೆ ಅಂತ ಹೇಳಿ ಜೋರಾಗಿ ನಗ್ತಿರುವಾಗ ಮೀನಾ, ರೀ ಸುಮ್ನಿರಿ ಅಂತ ಹೇಳಿ ಸೂರ್ಯನ ಸುಮ್ನಿರಿಸ್ತಾ ಇರ್ತಾಳೆ. ಆಗ ಶಾಂತಿ ಕೋಪದಿಂದ ಮೀನಾಗೆ, ಗೊತ್ತು ಕಣೆ, ನನಗೆಲ್ಲ ಗೊತ್ತು, ನೀನು ಬೇಕು ಅಂತಾನೆ ಈ ರೀತಿ ಮಾಡ್ತಿದೀಯಾ, ಬೇಕು ಅಂತಾನೆ ನನ್ನ ಮೇಲೆ ಈ ರೀತಿ ಎಲ್ಲ ಚಲ್ಲಿದ್ಯಾ ಅಂತ ಹೇಳಿ ನೀನು ಮಾಡ್ತೀನಿ ಅಂತ ಹೇಳಿ ಗೊಣಗ್ತಾ ಅಡಿಗೆ ಮನೆಯಿಂದ ಹಾಲಿಗೆ ಬರ್ತಾ ಇರ್ತಾಳೆ. ಆಗ ಮನೋಜ ಶಾಂತಿನ ನೋಡಿ ಗಾಬರಿಯಿಂದ ದೆವ್ವ ದೆವ್ವ, ರೋಹಿಣಿ ರೋಹಿಣಿ ಅಂತ ಹೇಳಿ ಕೂಗಿದಾಗ ಅಲ್ಲಿಗೆ ಬಂದ ರೋಹಿಣಿನೂ ಸಹ ಭಯ ಪಡ್ತಾ ಇರ್ತಾಳೆ. ಆಗ ಶ್ರುತಿ ವಾಟ್ ಹ್ಯಾಪೆಂಡ್ ಅಂತ ಹೇಳ್ತಾ ಹಾಲಿಗೆ ಬಂದು ಶಾಂತಿನ ನೋಡಿ ಅವಳು ಸಹ ಭಯ ಪಡ್ತಾಳೆ. ಆಗ ಶಾಂತಿ ಮನೋಜನ್ ನೋಡ್ತಾ, ಮನೋಜ, ನಾನು ಯಾರು ಅಂತ ಗೊತ್ತಾಗ್ಲಿಲ್ವೇನೋ ಅಂತ ಹೇಳಿದಾಗ, ಅಯ್ಯೋ ಅಮ್ಮನ, ಯಾಕಮ್ಮ, ಏನಾಯ್ತಮ್ಮ ಅಂತ ಹೇಳಿ ಶಾಂತಿ ಹತ್ರ ಬಂದು ನೋಡ್ತಾ ಇರ್ತಾನೆ. ಆಗ ಅಡಿಗೆ ಮನೆಯಲ್ಲಿ ಹೂ ಕಟ್ಟೋಳು ಏನೋ ಮಾಡ್ತಾ ಇದ್ಲು, ಮೇಲ್ ಹತ್ತಿ ಬೇಕು ಬೇಕು ಅಂತಾನೆ ನನ್ನ ತಲೆ ಮೇಲೆ ರಂಗೋಲಿ ಹಿಟ್ಟನ್ನ ಬಿಳಿಸ್ಬಿಟ್ಲು ಅಂತ ಹೇಳಿದಾಗ ಸೂರ್ಯ, ಅಯ್ಯೋ ಪಾಪ, ನಾನು ಇನ್ನೂ ಸ್ವಲ್ಪ ಲೇಟಾಗಿ ಹೋದ್ರೆ ಮೀನಾನೇ ಕೆಳಗೆ ಬೀಳ್ತಿದ್ಲು ಅಂತ ಹೇಳ್ತಿರುವಾಗ, ಇಲ್ಲ ರೀ, ನಾನು ಚೇರ್ ಸರಿಯಾಗಿ ಹಾಕೊಂಡಿದ್ದೆ, ಆದ್ರೆ ಚೇರ್ ಹೇಗೆ ಸರಿತ್ತು ನನಗೆ ಗೊತ್ತಾಗ್ತಿಲ್ಲ ಅಂತ ಹೇಳಿದಾಗ ರೋಹಿಣಿ, ಯಾಕೆ ಮೀನವ್ರೆ ನೀವು ಮೇಲ್ ಹತ್ತಿ ಏನ್ ಮಾಡ್ತಿದ್ರಿ ಅಂತ ಹೇಳಿದಾಗ, ಅತ್ತೆ ಕಾಲ್ಗೆ ಪಟ್ ಹಾಕ್ಬೇಕಿತ್ತಲ್ಲ, ಅದಕ್ಕೋಸ್ಕರ ಬೇಕಿರೋ ಸಾಮಾನೆಲ್ಲ ಹುಡುಕ್ತಿದ್ದೆ ಅಂತ ಹೇಳ್ತಿರುವಾಗ ಅಲ್ಲೇ ನಿಂತಿರೋ ಮನೋಜ, ಬೇಕು ಬೇಕು ಅಂತಾನೆ ಅಮ್ಮನ್ನ ಬಿಡಿಸ್ಬೇಕು ಅಂತಾನೆ ಈ ರೀತಿ ಮಾಡಿದ್ಯಾ ಅಂತ ಹೇಳಿ ಮೀನಾಗೆ ಬೈತಾ ಇರ್ತಾನೆ. ಆಗ ಸೂರ್ಯ, ಅಲ್ಲ ಸಕ್ರೆ, ಚೇರ್ ತಾನಾಗೆ ಸರಿಯೋಕೆ ಸಾಧ್ಯನೇ ಇಲ್ಲ, ಯಾರಾದರೂ ಬಂದು ಸರಿಸಿರ್ಬೋದು ಅಂತ ಹೇಳಿ ನೋಡ್ತಾ ಮಾತಾಡ್ತಿರುವಾಗ, ಹೌದು ಕಣೋ, ನಿನ್ನ ಹೆಂಡ್ತಿನೇ ಬಿಡಿಸೋದು ನನ್ನ ಕೆಲಸ ಅಂತ ಹೇಳಿ ಶಾಂತಿ ಗೊಣಗ್ತಾ ಇರ್ತಾಳೆ. ಆಗ ಶ್ರುತಿ ನಗ್ತಾ ಶಾಂತಿ ಹತ್ರ ಬಂದು, ಅಯ್ಯೋ ಅತ್ತೆ, ನೀವು ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ, ಕಲರ್ಫುಲ್ಲಾಗಿ ಕಾಣ್ತಾ ಇದ್ದೀರಾ, ಹೋಳಿ ಆಡಿದ ರೀತಿ ಕಾಣ್ತಾ ಇದ್ದೀರಾ ಅಂತ ನನಗೊಂದು ಸೆಲ್ಫಿ ಕೊಡಿ ಅಂತ ಹೇಳ್ತಾ ಶಾಂತಿ ಫೋಟೋನ ತಗೊಂಡು ಜೊತೆಗೆ ಸೆಲ್ಫಿನೂ ತಕ್ಕೋತಾಳೆ. ಆಗ ಸೂರ್ಯ, ಹೂ ಸೋನ್ ಪಾಪಡಿ, ಇದನ್ನ ಟ್ಯಾಗ್ ಲೈನ್ ಹಾಕ್ಕೊಂಡು ಸಕ್ಕರೆ ಕಲರ್ಫುಲ್ ಸಕ್ರೆಬಲ್ ಶಾಂತಿ ಅಂತ ಹೇಳಿ ಫುಲ್ ವೈರಲ್ ಮಾಡಿಬಿಡು ಅಂತ ಹೇಳಿದಾಗ, ಒಳ್ಳೆ ಐಡಿಯಾ ಸೂರ್ಯ ಅವರೇ, ಹಾಗೆ ಮಾಡ್ತೀನಿ, ನಾನು ಸ್ಟೇಟಸ್ ಹಾಕ್ಕೊಂತೀನಿ ಅಂತ ಹೇಳ್ತಾ ಶ್ರುತಿ ಅಲ್ಲಿಂದ ಹೊಡ್ತಾಳೆ. ಈ ಕಡೆ ಮೈ ಮೇಲೆಲ್ಲ ರಂಗೋಲಿ ಹಿಟ್ಟು ಬಿದ್ದಿರೋದ್ರಿಂದ ಶಾಂತಿ ಮತ್ತೆ ಸ್ನಾನ ಮಾಡ್ಕೊಂಡು ಬರ್ತಾಳೆ. ಆಗ ಅಲ್ಲಿಗೆ ಬಂದ ರೋಹಿಣಿ, ಅತ್ತೆ ನಿಮ್ಗೇನೋ ತೋರಿಸ್ಬೇಕಿತ್ತು ಅಂತ ಹೇಳಿದಾಗ, ಏನದು ಅಂತ ಹೇಳಿದಾಗ ಶ್ರುತಿ ತನ್ನ ಫೋನಲ್ಲಿ ಸ್ಟೇಟಸ್ ಹಾಕೊಂಡಿರೋದನ್ನ ಶಾಂತಿಗೆ ತೋರಿಸ್ತಾಳೆ. ರೋಹಿಣಿ, ಅಯ್ಯೋ ಏನಮ್ಮ ಇದು ಅಂತ ಹೇಳಿದಾಗ, ನೀವೇ ಅತ್ತೆ ನೋಡಿ, ಟ್ಯಾಗ್ ಲೈನ್ ಬೇರೆ ಹಾಕೊಂಡಿದ್ದಾಳೆ, ಇದನ್ನ ನೋಡಿದ್ರೆ ನೀವು ಜೋಕರ್ ರೀತಿ ಕಾಣ್ತಾ ಇದ್ದೀರಾ, ಇದನ್ನ ಅವ್ರ ರಿಲೇಷನ್ನು ನಮ್ಮ ರಿಲೇಷನ್ಸ್ ಎಲ್ಲ ನೋಡಿದ್ರೆ ನಿಮಗೆ ಮರ್ಯಾದೆ ಕೊಡ್ತಾರತ್ತೆ, ಇದೆಲ್ಲ ಮೀನಾ ಕೆಲಸನೇ, ಮೀನಾ ಅವರೇ ಶ್ರುತಿ ತಲೆಗೆ ತುಂಬಿ ಈ ರೀತಿ ಎಲ್ಲ ಮಾಡೋಕೆ ಹಚ್ಚಿದ್ದಾರೆ ಅಂತ ಹೇಳಿದಾಗ, ಹೌದು ಕಣಮ್ಮ, ಶ್ರುತಿ ದೊಡ್ಡ ಮನೆ ಹುಡುಗಿ, ಅವಳು ಈ ರೀತಿ ಎಲ್ಲ ಮಾಡಲ್ಲ, ಇದು ಹೂ ಕೊಟ್ಟೋಳ್ದೆ ಕೆಲಸ, ಅವಳನ್ನ ಸುಮ್ಮನೆ ಬಿಡಲ್ಲ, ನೋಡ್ಕೋತೀನಿ, ನೀನು ರೆಡಿ ಆಗು ಅಂತ ಹೇಳಿದಾಗ, ಎಲ್ಲಿಗತ್ತೆ ಅಂತ ಕೇಳ್ತಾಳೆ. ಹೇಳಿದ್ರೇನೆ ಬರೋದ ನೀನು ಅಂತ ಹೇಳಿದಾಗ, ಇಲ್ಲ ಅತ್ತೆ ಬರ್ತೀನಿ, ನನಗೆ ನಿಮ್ಮ ಮೇಲಿನ ಮರ್ಯಾದೆ ಯಾವತ್ತೂ ಕಡಿಮೆ ಆಗಲ್ಲ, ನೀವು ರೆಡಿಯಾಗಿ ನಾನು ಬ್ಯಾಗ್ ತೊಗೊಂಡು ಬರ್ತೀನಿ ಅಂತ ಹೇಳ್ತಾ ರೋಹಿಣಿ ಅಲ್ಲಿಂದ ಹೊಡ್ತಾಳೆ. ಒಳಗಡೆ ಬಂದ ಶೀಲಾ ಡ್ಯಾನ್ಸ್ ಮಾಡ್ತಿರೋ ಸ್ಟೂಡೆಂಟ್ಸ್ನ ನೋಡಿ, ಏನು ಬಿಗ್ರೆ ಡ್ಯಾನ್ಸ್ ಕ್ಲಾಸ್ ತುಂಬ ಚೆನ್ನಾಗಿ ನಡೀತಾ ಇದೆ ಅಂತ ಅನ್ಸುತ್ತೆ ಅಂತ ಹೇಳಿದಾಗ ಕಸ್ತೂರಿ, ಹೌದು, ಮೊದಲು ಸ್ಟೂಡೆಂಟ್ಸ್ ಇರಲಿಲ್ಲ, ಈಗ ತುಂಬ ಜನ ಸ್ಟೂಡೆಂಟ್ಸ್ ಬಂದಿದ್ದಾರೆ ಅಂತ ಮಾತಾಡ್ತಿರ್ತಾರೆ. ಆಗ ಶೀಲಾ ರೋಹಿಣಿನೂ ಮಾತಾಡಿಸ್ತಾ, ಏನು ಬಿಗ್ರೆ ಏನೋ ಮಾತಾಡಬೇಕು ಅಂತ ಹೇಳಿದ್ರಲ್ಲ ಅಂತ ಹೇಳಿದಾಗ, ಸ್ಟೂಡೆಂಟ್ಸ್ ನೀವು ಸ್ವಲ್ಪ ರೆಸ್ಟ್ ತಗೊಳ್ಳಿ ಅಂತ ಹೇಳ್ತಾ ಶಾಂತಿ ಎಲ್ಲರನ್ನೂ ಹೊರಗಡೆ ಕಳಿಸ್ತಾಳೆ. ಆಗ ಶೀಲಾ ಶಾಂತಿ ಕೋಪ ಮಾಡ್ಕೊಂಡಿರೋದನ್ನ ನೋಡಿ, ಯಾಕೆ ಬಿಗ್ರೆ ಏನಾಯ್ತು, ಏನೋ ಮಾತಾಡಬೇಕು ಅಂತ ಕರೆಸಿ ಸುಮ್ಮನೆ ಕೂತಿದ್ರ ಅಂತ ಹೇಳಿದಾಗ, ಏನು ಹೇಳೋದು ಬಿಗ್ರೆ, ಅಲ್ಲ ನಿಮ್ಮ ಮಗಳು ನನ್ನನ್ನು ಏನಂತ ಅನ್ಕೊಂಡಿದ್ದಾಳೆ, ಅವಳಿಗೆ ದೊಡ್ಡವರು ಸಣ್ಣವರು ಅಂತ ಮರ್ಯಾದೆನೇ ಇಲ್ಲ, ಚಿಕ್ಕ ಹುಡುಗಿ ಆಡ್ದಂಗೆ ಆಡ್ತಾ ಇದ್ದಾಳೆ, ನನಗಂತೂ ಸ್ವಲ್ಪನೂ ಸೇರ್ತಾನೆ ಇಲ್ಲ ಅಂತ ಹೇಳಿದಾಗ, ಯಾಕೆ ಬಿಗ್ರೆ ಏನಾಯ್ತು, ಏನು ಮಾಡಿದ್ಲು ಅದನ್ನ ಹೇಳಿ ಅಂತ ಹೇಳಿದಾಗ, ಏನು ಹೇಳೋದು ಅಂತ ಹೇಳ್ತಾಳೆ. ಏನಾಯ್ತು ಅದನ್ನ ಹೇಳಿ ಅಂತ ಹೇಳಿ ಶೀಲಾ ಅವ್ರು ಹೇಳಿದಾಗ, ಅಲ್ಲೇ ನಿಂತಿರೋ ರೋಣಿ, ಆಂಟಿ ನಿಮ್ಮ ಫೋನಲ್ಲಿ ಶ್ರುತಿ ಹಾಕೊಂಡಿರೋ ಸ್ಟೇಟಸ್ನ ನೋಡಿ ಅಂತ ಹೇಳಿದಾಗ ಶೀಲಾ ಅದನ್ನ ನೋಡಿ
ನಗ್ತಾ ಇರ್ತಾಳೆ. ಆಗ ಕಸ್ತೂರಿ ಶೀಲಾ ಮೊಬೈಲ್ನ ಇಸ್ಕೊಂಡು, ಏನೇ ಶಾಂತಿ ನೀನು ರಂಗೋಲಿಲಿ ಕೆಮ್ಮಣ್ಣಲ್ಲಿ ಹೋಳಿ ಆಡ್ಬಿಟ್ಟಿದ್ಯಾ, ಅಂಥದ್ದೇನೆ ಬಂದಿರೋದು ನಿನಗೂ ಅಂತಂದಾಗ ಶಾಂತಿ ಕೋಪ ಮಾಡಿಕೊಂಡು ಕಸ್ತೂರಿಗೆ ಬೈತಾ ಇರ್ತಾಳೆ. ನೋಡಿದ್ರಾ ನಿಮ್ಮ ಮಗಳು ಮಾಡಿರೋ ಕೆಲಸನ, ನಾನು ಹೇಗೆ ಕಾಣ್ತಿದ್ದೀನಿ ಅಂತ ಹೇಳಿ ಎಲ್ರಿಗೂ ತೋರಿಸೋ ರೀತಿ ತನ್ನ ಮೊಬೈಲಲ್ಲಿ ಸ್ಟೇಟಸ್ ಇಸ್ಕೊಂಡಿದ್ದಾಳೆ, ನನ್ನ ಮರ್ಯಾದೆ ಹೋಗೋ ರೀತಿ ಮಾಡಿದಾಳೆ ಅಂತ ಹೇಳಿದಾಗ ಆಗ ಶೀಲಾ ಏನೋ ತಮಾಷೆಗಾಗಿ ಈ ರೀತಿ ಮಾಡಿರ್ಬೋದು ಅಂತ ಹೇಳಿದಾಗ, ನನ್ನ ಮರ್ಯಾದೆ ಹೋಗೋದು ಅವಳಿಗೆ ತಮಾಷೆನಾ, ಇದು ಸರಿಯಾಗಿಲ್ಲ, ಅವಳಿಗೆ ಸರಿಯಾಗಿ ಬುದ್ಧಿ ಹೇಳಿ, ದೊಡ್ಡವರು ಚಿಕ್ಕವರು ಅನ್ನೋ ಮರ್ಯಾದೆನೇ ಇಲ್ಲ, ಅವಳಿಗೆ ಅತ್ತೆ ಅನ್ನೋ ಮರ್ಯಾದೆನೇ ಇಲ್ಲ ಅಂತ ಮಾತಾಡ್ತಾ ಇರ್ತಾಳೆ. ಆಗ ಶೀಲಾ ನನ್ನ ಮಗಳು ಈ ರೀತಿ ಎಲ್ಲ ಮಾಡೋಳಲ್ವಲ್ಲ ಅಂತ ಹೇಳಿದಾಗ ಅಲ್ಲೇ ನಿಂತಿರೋ ರೋಹಿಣಿ, ಇಲ್ಲ ಆಂಟಿ, ಮೊನ್ನೆ ಅತ್ತೆನ ಹೆದರ್ಸಿದ್ರು, ನಿನ್ನೆ ಎಣ್ಣೆ ಹಾಕಿ ಬಿಡಿಸೋ ರೀತಿ ಮಾಡಿದ್ರು ಅಂತ ಹೇಳಿದಾಗ, ಅಯ್ಯೋ ನನ್ನ ಮಗಳು ಈ ರೀತಿ ಎಲ್ಲ ಮಾಡಲ್ವಲ್ಲ ಅಂತ ಹೇಳಿದಾಗ ಎಲ್ಲ ಸವಾಸ ದೋಷ ಅಂತ ಶಾಂತಿ ಹೇಳ್ತಾ ಇರ್ತಾಳೆ. ನಮ್ಮ ಮನೇಲಿ ಇದ್ದಾಳಲ್ಲ ಒಬ್ಳು ಹೂ ಕಟ್ಟೋಳು, ಅವಳ ಜೊತೆ ಸೇರಿಕೊಂಡು ಈ ರೀತಿ ಮಾಡ್ತಾ ಇದ್ದಾಳೆ, ಮನೆಯನ್ನೆಲ್ಲ ಸರ್ಕಸ್ ಮಾಡಿಬಿಟ್ಟಿದ್ದಾರೆ ಇಬ್ಬರು ಸೇರಿಕೊಂಡು ಅಂತ ಹೇಳಿ ಶ್ರುತಿ ಹಾಗೂ ಮೀನಾನ್ ಬಗ್ಗೆ ಹೇಳ್ತಾ ಇರ್ತಾರೆ. ಆಗ ರೋಹಿಣಿ, ನೋಡಿ ಆಂಟಿ, ಶ್ರುತಿ ಒಳ್ಳೆಯವರೇ, ಆದರೆ ಆ ಮೀನಾ ಅವ್ರ ಜೊತೆ ಸೇರಿಕೊಂಡು ಅತ್ತೆಗೆ ಕೋಪ ಬರೋ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಶಾಂತಿ, ನೋಡಿ ಬೀಗ್ರೆ, ಮಕ್ಕಳನ್ನ ಬೆಳೆಸೋ ರೀತಿ ಅಲ್ಲ, ಅತ್ತೆಗೆ ಮರ್ಯಾದೆ ಕೊಡಬೇಕು, ಗಂಡನ ಮನೆಯಲ್ಲಿ ಹೇಗೆ ನಡ್ಕೋಬೇಕು ಅಂತ ಹೇಳಿ ನಿಮಗೆ ಬುದ್ಧಿ ಹೇಳೋಕ್ಕಾಗಲ್ವಾ ಅಂತ ಹೇಳಿದಾಗ, ನೋಡಿ ಬೀಗ್ರೆ, ಅತ್ತೆಗಿರೋ ಇಲ್ಲದೆ ಇರೋ ರೈಟ್ಸಾ, ನೀವೇ ಬುದ್ಧಿ ಹೇಳ್ಬೋದಲ್ಲ ಅಂತ ಹೇಳಿದಾಗ, ಅಯ್ಯೋ ಅದನ್ನ ಹೇಳಿ ನಾನು ಮತ್ತೆ ಬಯಸ್ಕೋಬೇಕಾ, ನೀವು ಹೆತ್ತಿರೋ ಮಗಳು ತಾನೇ, ನೀವೇ ಬುದ್ಧಿ ಹೇಳಿ ಅಂತ ಹೇಳಿ ಶೀಲಾಗಿ ಹೇಳಿದಾಗ, ನೋಡಿ ಬೀಗ್ರೆ, ಅದನ್ನು ಹೇಳಿ ನಾನು ಮರ್ಯಾದೆ ಕಳ್ಕೊಳೋಕ್ಕೆ ರೆಡಿ ಇಲ್ಲ, ನೀವೇ ನಿಮ್ಮ ಸೊಸೆಗೆ ಬುದ್ಧಿ ಹೇಳಿ ಅಂತ ಹೇಳ್ತಾ ಶೀಲಾ ಅಲ್ಲಿಂದ ಹೊರಡ್ತಾಳೆ. ಅಲ್ಲಿಂದ ಹೊರಟ ಶೀಲಾ, ಇವ್ರ ಮನೇಲಿ ಏನೋ ಸಮಸ್ಯೆ ಆಗಿರ್ಬೋದು, ಇದನ್ನ ತಿಳ್ಕೊಂಡು ಇದನ್ನ ದೊಡ್ಡದಾಗಿ ಮಾಡಬೇಕು ಅಂತ ಹೇಳಿ ಗೊಣಗ್ತಾ ಅಲ್ಲಿಂದ ಕಾರ್ ಹತ್ತಿ ಹೊರಡ್ತಾಳೆ.